ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಕೀಯಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಯಾರಿಗೆ ಸಂಬಂಧಪಟ್ಟದ್ದು? ರಾಜ್ಯ ರಾಜಕೀಯದಲ್ಲಿ ಇವರ ಎಂಟ್ರಿಯಿಂದ ಅತಿ ದೊಡ್ಡ ಸಂಚಲನ ಸೃಷ್ಟಿ ಆಗಬಹುದಾ? ಮತ್ತೊಬ್ಬರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿಯಿಂದ ಮತ್ತೊಬ್ಬರ ಎಂಟ್ರಿ ಆಗ್ತಾ ಇದೆಯಾ ರಾಜಕೀಯಕ್ಕೆ? ಯಾರವರು? ಆ ಕುರಿತ ಸ್ಫೋಟಕ ಸುದ್ದಿ ಇದು. ಇದು ರಾಜ್ಯ ರಾಜಕೀಯದ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮಲ್ಲಿ. ರಾಜಕಾರಣಕ್ಕೆ ಡಿಕೆ ಫ್ಯಾಮಿಲಿಯಿಂದ ಮತ್ತೊಬ್ಬರ ಎಂಟ್ರಿ ಆಗಬಹುದಾ? ಯಾರದು? ಯಾವ ಕ್ಷೇತ್ರ? ಸ್ಪಾಟ್ ಫಿಕ್ಸ್ ಆಗಿದೆಯಾ? ಆ ಕುರಿತ ಡೀಟೇಲ್ಸ್. ಆ ಹಾಲಿ ಶಾಸಕರೇ ತಮ್ಮ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರಾ? ಆ ಹಾಲಿ ಶಾಸಕರು ಯಾರು? ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಆ ಸುದ್ದಿ ಯಾವುದು? ಯಾರು ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿಯಿಂದ? ಯಾವ ಹಾಲಿ ಶಾಸಕರು ತಮ್ಮ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ರೆಡಿ ಆಗಿದ್ದಾರೆ? ಆ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ. 2028ರ ಚುನಾವಣೆಗೆ ಅವರ ಎಂಟ್ರಿಯಿಂದ ರೋಚಕ ಹಣಾಹಣಿ ಏರ್ಪಡಬಹುದಾ? 2028ರ ಚುನಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಕುಡಿ ಎಂಟ್ರಿ ಆಗಬಹುದಾ ರಾಜಕೀಯಕ್ಕೆ? 2028ರ ಚುನಾವಣೆಗೆ ಈಗಲೇ ವೇದಿಕೆ ಸಿದ್ಧವಾಗ್ತಾ ಇದೆಯಾ? ಅದು ಬೇರೆ ಯಾರು ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ? ಐಶ್ವರ್ಯ ಹೆಗಡೆ ರಾಜಕೀಯ ರಂಗ ಪ್ರವೇಶಕ್ಕೆ ತೆರೆ ಮರೆಯಲೇ ತಯಾರಿ ಆಗ್ತಾ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಪುತ್ರಿ ರಾಜಕೀಯ ಭವಿಷ್ಯಕ್ಕೆ ವೇದಿಕೆ ರೆಡಿ ಆಗಿದೆಯಾ? ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಕ್ಷಣಕ್ಕೆ. ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿಯಿಂದ ಮತ್ತೊಬ್ಬರ ಎಂಟ್ರಿ ಅಂತ ಹೇಳ್ತಾ ಇದ್ವಿ. ಅವ್ರು ಯಾರು ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆ. ಎಸ್.ಎಂ. ಕೃಷ್ಣ ಅವರ ಮನೆಯ ಸೊಸೆ ಆದರೂ ಕೂಡ ರಾಜಕೀಯಕ್ಕೆ ಅವ್ರನ್ನ ಕರೆ ತರಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ. 2028ರ ಚುನಾವಣೆಗೆ ಐಶ್ವರ್ಯ ಹೆಗಡೆ ಅವರ ಸ್ಪರ್ಧೆ ಖಚಿತನಾ? ಅವರ ಸ್ಪರ್ಧೆ ಖಚಿತ ಆದ್ರೆ ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಬಹುದು? ಯಾರು ಹಾಲಿ ಶಾಸಕರು ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧರಿದ್ದಾರೆ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿಗೆ? ಇದು ಪ್ರಶ್ನೆ ಅಲ್ವಾ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಒಟ್ನಲ್ಲಿ ಐಶ್ವರ್ಯ ಹೆಗಡೆ ಅವರು ರಾಜಕೀಯಕ್ಕೆ ಎಂಟ್ರಿ ಆಗುವುದು ನಿಶ್ಚಿತ ಅಂತ ಮೂಲಗಳು ಹೇಳ್ತಾ ಇದೆ. ಹಾಗಾಗಿ ಈಗಿನಿಂದಲೇ ತೆರೆ ಮರೆಯಲ್ಲಿ ಅವರ ರಾಜಕೀಯ ಎಂಟ್ರಿಗೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಐಶ್ವರ್ಯ ಹೆಗಡೆ ಅವರು ಸ್ಪರ್ಧೆ ಮಾಡೋದು ಯಾವ ಕ್ಷೇತ್ರದಿಂದ? ಯಾವ ರೀತಿ ತಯಾರಿಗಳಾಗ್ತಾ ಇದೆ? ತಂದೆ ಹೇಳಿದಂಗೆ ಪುತ್ರಿ ಕೂಡ ನಡೆದುಕೊಳ್ತಾಳ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಐಶ್ವರ್ಯ ಹೆಗಡೆ ಅವರು ಈ ಹಿಂದೆ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ನೀವು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗಬಹುದಾ ಅಂತ ಅಂದ್ರೆ ಸದ್ಯಕ್ಕೆ ಆ ರೀತಿಯ ಆಲೋಚನೆಯಲ್ಲಿ ನಾನು ಇಲ್ಲ ಅನ್ನುವಂತಹ ಉತ್ತರಗಳನ್ನ ಕೊಟ್ಟಿದ್ರು. ಬಟ್ ಪರಿಸ್ಥಿತಿ ಮನಸ್ಥಿತಿ ಹಿಂಗೆ ಇರಲ್ವಲ್ಲ, ತಂದೆ ಹೇಳದ ಮೇಲೆ ಕೇಳಲೇಬೇಕಾಗುತ್ತೆ. ಹಾಗಾಗಿ ಐಶ್ವರ್ಯ ಹೆಗಡೆ ಅವರು ಮನಸ್ಸು ಬದಲಾವಣೆ ಮಾಡಿ 2028ಕ್ಕೆ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಂತ. ಹಾಗಾದ್ರೆ ಐಶ್ವರ್ಯ ಹೆಗಡೆ ಸ್ಪರ್ಧೆ ಮಾಡುವ ಕ್ಷೇತ್ರ ಯಾವುದು? ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅದೃಷ್ಟ ಖುಲಾಯಿಸುತ್ತ ಆ ಕ್ಷೇತ್ರ. ಸಿದ್ಧಾರ್ಥ್ ಕಾಫಿ ಸಾಮ್ರಾಜ್ಯಕ್ಕೆ ಯಾರಾಗಬಹುದು ಲೀಡರ್? ಡಿಕೆ ಶಿವಕುಮಾರ್ ಮಗಳಿಗೆ ಕ್ಷೇತ್ರ ಬಿಟ್ಟು ಕೊಡೋಕೆ ರೆಡಿ ಆಗಿದ್ದಾರಾ ಆ ಹಾಲಿ ಶಾಸಕ? 2 ಬಾರಿ ಗೆದ್ದು ಅಧಿಕಾರ ಅನುಭವಿಸಿರುವ ಶಾಸಕ ಕಣ್ಣೀರ್ ಹಾಕಿದ್ದು ಕೂಡ ಅದಕ್ಕೇನಾ? ಮುಂದೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದು ಐಶ್ವರ್ಯ ಅವರಿಗೆ ಕ್ಷೇತ್ರ ಬಿಟ್ಟು ಕೊಡೋಕೇನಾ? ಬಹಿರಂಗ ಸಮಾವೇಶದಲ್ಲಿ ರಾಜೇಗೌಡ ಕಣ್ಣೀರ್ ಹಾಕಿದ್ದು ಇದಕ್ಕೇನಾ ಅನ್ನೋದು ಪ್ರಶ್ನೆ. ಕಾರಣ ಶೃಂಗೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಐಶ್ವರ್ಯ ಹೆಗಡೆ? ಕಾಂಗ್ರೆಸ್ನಿಂದ ಐಶ್ವರ್ಯ ಹೆಗಡೆ ಸ್ಪರ್ಧೆ ಬಗ್ಗೆ ಗುಸುಗುಸು ಕೇಳೋದಕ್ಕೆ ಸಿಗ್ತಾ ಇದೆ. ಶೃಂಗೇರಿ ಕ್ಷೇತ್ರ ಯಾವುದು ಕ್ಷೇತ್ರ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ಶೃಂಗೇರಿ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡುವಂತ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅಂತೆ. ಹಾಗಾಗಿ ಈ ಹಿಂದೆ ಅಲ್ಲಿನ ಹಾಲಿ ಶಾಸಕರು ಒಂದು ಕಾರ್ಯಕ್ರಮದಲ್ಲೇ ವೇದಿಕೆಯಲ್ಲಿ ನಿಂತ್ಕೊಂಡು ಕಣ್ಣೀರ್ ಹಾಕಿದ್ರು, ಮುಂದಿನ ಬಾರಿ ಎಲೆಕ್ಷನ್ಗೆ ನಾನು ನಿಲ್ಲಲ್ಲ ಅಂತ. ಹಂಗಂದ ಮಾತ್ರಕ್ಕೆ ಆಪೋಸಿಟ್ ಬಿಜೆಪಿ ಶಾಸಕರ ಪರವಾಗಿ ಮಾತಾಡಿದ್ರ? ಇಲ್ಲ, ಮಾಜಿ ಶಾಸಕರು ಮುಂದೆ ಯಾವತ್ತೂ ಕೂಡ ಎಲೆಕ್ಟ್ ಆಗಬಾರ್ದು, ಅದಕ್ಕೆ ಅವಕಾಶನೂ ಕೊಡಲ್ಲ ಅಂತ ಹೇಳಿದ್ರು.
ಹಂಗಾಗಿ ಒಬ್ಬ ಪವರ್ಫುಲ್ ವ್ಯಕ್ತಿಯನ್ನ ಆ ಕ್ಷೇತ್ರಕ್ಕೆ ಕರ್ಕೊಂಡು ಬರ್ಬೇಕಲ್ಲ ಕಾಂಗ್ರೆಸ್, ಅವರು ಐಶ್ವರ್ಯ ಹೆಗಡೆನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಾಜೇಗೌಡ ಅವರು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರಾ ತಮ್ಮ ಕ್ಷೇತ್ರವನ್ನ? ಗೊತ್ತಿಲ್ಲ. ತಮ್ಮದೇ ಪಕ್ಷದ ಲೀಡರ್ ಹೇಳಿದಾಗ ಕೇಳಲೇಬೇಕು, ಅದು ಕೂಡ ಪವರ್ಫುಲ್ ಲೀಡರ್, ಪ್ರಭಾವಿ ನಾಯಕ. ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಬಿಟ್ಕೊಡ್ಲೇಬೇಕಾಗುತ್ತೆ. ಆದ್ರೆ ಪರ್ಯಾಯವಾಗಿ ಇವ್ರಿಗೇನ್ ವ್ಯವಸ್ಥೆ ಮಾಡುತ್ತೆ ಪಕ್ಷ ಅನ್ನೋದು ಪ್ರಶ್ನೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಆ ಲೆಕ್ಕಾಚಾರಗಳು ಕೂಡ ಬೇರೆ ಇರುತ್ತೆ. ಒಟ್ನಲ್ಲಿ ಶೃಂಗೇರಿ ಕ್ಷೇತ್ರವನ್ನ ಫೈಲನ್ ಮಾಡ್ದಂಗೆ ಕಾಣಿಸುತ್ತೆ. ಅಧಿಕೃತವಾಗಿ ಐಶ್ವರ್ಯ ಹೆಗಡೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು ನಿಶ್ಚಿತ ಆದ್ರೆ ಶೃಂಗೇರಿ ಕ್ಷೇತ್ರದಿಂದಲೇ ಮುಂಬರುವಂತಹ ಚುನಾವಣೆ 2028ರಲ್ಲಿ ಅವರ ಸ್ಪರ್ಧೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ.